ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಅಜಿಯೋದಲ್ಲೇ ಏನು ತೋರಿಸ್ತಾ ಇದ್ದೀನಲ್ಲ ಅಜಿಯೋದಲ್ಲೇ ನಾನು ಬುಕ್ ಮಾಡಿದ್ದೆ. ಟೆನ್ಷನ್ ಅದಕ್ಕೋಸ್ಕರ ನನಗೆ ಈ ಮನೇಲಿ ಇರೋಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಊರಲ್ಲೇ ಇರಬೇಕು. ಲಕ್ಷ್ಮಿ ಅನ್ನೋರು ನಿಮ್ಮ ಅತ್ತೆ ಮನೆಗೆ ಹೋಗ್ಬಹುದಿತ್ತಲ್ಲ, ನೀವು ಯಾಕೆ ಹೋಗಲ್ಲ, ಇನ್ನು ಯಾಕೆ ಮಗು ಮಾಡ್ಕೊಂಡಿಲ್ಲ ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನು ಅಂದರೆ, ಎಲ್ಲರೂ ಕೆಲವೊಂದು ಕ್ವಶನ್ಸ್ನ ಕೇಳಿದ್ದೀರಾ, ಡೌಟ್ಸ್ನ ಕೇಳಿದ್ದೀರಾ. ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜಸ್ನ ಮಾಡಿದ್ದೀರಾ, ಆ್ಯಂಡ್ ಯೂಟ್ಯೂಬಲ್ಲೂ ಅಷ್ಟೇ ತುಂಬ ಜನ ಕ್ವಶನ್ಸ್ ಮಾಡಿದ್ದೀರಾ. ಸೈಟ್ ಬಗ್ಗೆ ಕೇಳಿದ್ದೀರಾ, ಆ್ಯಂಡ್ ಎಷ್ಟಿದೆ ಸೈಟು, ಏನು ಎಷ್ಟಾಯಿತು ಅದ್ರ ಬಗ್ಗೆ ಎಲ್ಲ ಕೇಳಿದ್ದೀರಾ. ಆ್ಯಂಡ್ ಎಲ್ಲರಿಗೂ ಅದರಲ್ಲಿ ಕ್ಲಾರಿಫೈ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ಸ್, ಆ್ಯಂಡ್ ನೀವು ಇಷ್ಟೆಲ್ಲ ಆದಮೇಲೆ ಹೇಗೆ ಆಚೆ ಬಂದ್ರಿ, ಹೇಗೆ ನಿಮ್ಮ ಮನಸ್ಥಿತಿ ಹೇಗೆ, ಯಾಕೆ ಯಾರ ಹತ್ರನೂ ನೀವು ಶೇರ್ ಮಾಡ್ಕೊಂಡಿಲ್ಲ ಅನ್ನೋದು ಕೆಲವೊಂದು ಕ್ವಶನ್ಸ್ ಬಂದಿದೆ. ಆ್ಯಂಡ್ ಕೆಲವೊಬ್ಬರೆಲ್ಲ ತುಂಬ ಧೈರ್ಯ ಹೇಳಿದ್ದೀರಾ ಅಂತ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಡೌಟ್ಸ್ಗೆಲ್ಲ ಕ್ಲಾರಿಟಿ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಿಮಗೆ ಈಗೇನು ಡೌಟ್ಸ್ ಇದೆ ಇದಕ್ಕೆ ಕ್ಲಾರಿಟಿ ಕೊಟ್ಬಿಟ್ರೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ನನಗೂ ಈಸಿ ಅಂತ ಅನಿಸುತ್ತೆ. ಆ್ಯಂಡ್ ಇವತ್ತು ನಿಮ್ಮ ಒಂದು ಅಷ್ಟು ಏನೇನು ಕ್ವಶನ್ಸ್ ಮಾಡಿದ್ದೀರಾ, ಆ್ಯಂಡ್ ಕಿರಣನು ಅಷ್ಟೇ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಅವನು ಪೋಸ್ಟ್ ಮಾಡೋದ್ರಿಂದ ಅವನಿಗೂ ತುಂಬ ಕ್ವಶನ್ಸ್ ಬಂದಿದೆ, ಆ್ಯಂಡ್ ನನಗೂ ಅಷ್ಟೇ ತುಂಬ ಕ್ವಶನ್ಸ್ ಬಂದಿದೆ. ಅದನ್ನೆಲ್ಲ ಬರ್ಕೊಂಡಿದ್ದೀನಿ, ನಾನು ಅದನ್ನು ನಿಮ್ಮ ಹತ್ರ ಕ್ಲಾರಿಟಿ ಕೊಡ್ತೀನಿ. ಸೊ ಇವತ್ತು ನಾನು ಅಜಿಯೋದಿಂದ ನನಗೆ ಕೆಲವೊಂದು ಶೂಸು ಮತ್ತು ಚಪ್ಪಲ್ಸ್ನೆಲ್ಲ ನಾನು ಫಾರ್ಮಲ್ಸ್ಗೆ ಮತ್ತು ಇದಕ್ಕೆ ಬುಕ್ ಮಾಡಿದ್ದೆ, ಅದನ್ನು ಕೂಡ ಬಂದಿದೆ, ತೋರಿಸ್ತೀನಿ. ಸೊ ಅವನು ಹೇಗೆ ಅಂದರೆ ಅವನು ಚೂಸಿ ಅಲ್ಲ, ಅವನು ಇರೋದ್ರಲ್ಲೇ ತೃಪ್ತಿಯಾಗಿದ್ಬಿಡ್ತಾನೆ. ಅವನು ಅದೇ ಬೇಕು ಇದೇ ಬೇಕು ಅಂತ ಅವ್ನು ಚೂಸಿಯಾಗಿ ಚೂಸ್ ಮಾಡಲ್ಲ. ನಂತರ ನಾನು ಹೆಂಗೆ ಅಂದರೆ ನನಗೆ ಇದೇ ಡ್ರೆಸ್ ಇದೇ ಚಪ್ಪಲ್ ಬೇಕು, ನನಗೆ ಇದೇ ಥರ ನಾನು ರೆಡಿ ಆಗಬೇಕು, ಅದನ್ನೆಲ್ಲ ನಾನು ತುಂಬ ಪರ್ಟಿಕ್ಯುಲರಾಗಿ ನಾನು ಇಲ್ಲದೇ ನಾನು ಸ್ಯಾಟಿಸ್ಫ್ಯಾಕ್ಷನಾಗಿ ನಾನು ಆಚೆ ಹೋಗೋದೇ ಇಲ್ಲ. ಸೊ ಅವನು ಹಾಗಲ್ಲ, ಹೇಗಿರ್ತಾನೆ ಹಾಗೆ ಬಂದುಬಿಡ್ತಾನೆ, ಆ್ಯಂಡ್ ಅವ್ನು ಚೂಸಿ ಅಲ್ಲ. ಸೊ ಅವನಿಗೋಸ್ಕರ ನಾನು ಕೆಲವೊಂದು ಅಜಿಯೋಯಿಂದ ಬುಕ್ ಮಾಡಿದ್ದೀನಿ. ಸೊ ಅದನ್ನು ನಾನು ನಿಮ್ಮ ಹತ್ರ ತೋರಿಸ್ತೀನಿ. ಈಗ ಅಜಿಯೋಯಿಂದ ಒಂದು ಪಾರ್ಸಲ್ ಬಂತು, ಆಲ್ಮೋಸ್ಟ್ 15 ಡೇಸ್ ಮೇಲಾಗಿತ್ತು ಇದನ್ನೆಲ್ಲ ಬುಕ್ ಮಾಡಿ. ಸೊ ಅವನು ಯಾವುದೂ ಅಷ್ಟೇ ಜಾಸ್ತಿ ತಲೆ ಕೆಡಿಸ್ಕೊಂಡು ತೊಗೊಳ್ಳಲ್ಲ. ಸೊ ಹಾಗಾಗಿ ನಾನೇ ಬುಕ್ ಮಾಡಿದ್ದೆ. ಇದೆರಡು ಫಾರ್ಮಲ್ಸ್ಗೆ ಯೂಸ್ ಮಾಡೋವಂಥ ಶೂಸು. ಇದನ್ನು ಅಜಿಯೋದಲ್ಲೇ ಏನು ತೋರಿಸ್ತಾ ಇದ್ದೀನೆಲ್ಲ ಅಜಿಯೋದಲ್ಲೇ ನಾನು ಬುಕ್ ಮಾಡಿ ತರಿಸಿರೋದು. ಶೂಸ್ ಎಲ್ಲನೂ ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಆ್ಯಂಡ್ ಕಾಸ್ಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು. ಬಟ್ ಆದ್ರೂ ಫ್ಯೂಚರ್ಗೆ ತುಂಬ ದಿನ ಯೂಸ್ ಮಾಡೋಕ್ಕೆ ಇಷ್ಟ ಆಗುತ್ತೆ ನನಗೆ. ಅದಕ್ಕೋಸ್ಕರ ನಾನು ಬುಕ್ ಮಾಡಿದೆ. ಅಟ್ಲೀಸ್ಟು ತುಂಬ ಕಮ್ಮಿ ದುಡ್ಡನ್ನು ಯೂಸ್ ಮಾಡಿ 1 ವರ್ಷ 6 ತಿಂಗಳು ಯೂಸ್ ಮಾಡಿ ಬಿಸಾಕೋದಕ್ಕಿಂತ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ಬುಕ್ ಮಾಡಿದ್ರೆ ತುಂಬ ದಿನ ಯೂಸ್ ಮಾಡ್ಬೋದು ಅಂತ ತರಿಸಿದ್ದೀನಿ. ಆ್ಯಂಡ್ ಅವನಿಗೆ ಹೇಳಿದ್ರೆ ಅವನು ಒಪ್ಕೊತಾನೆ ಇರಲಿಲ್ಲ ತೊಗೊಳ್ಳೋದಕ್ಕೆ, ಅದಕ್ಕೆ ನಾನೇ ಬುಕ್ ಮಾಡಿ ತರಿಸ್ದೆ. ತುಂಬ ವೆಯ್ಟ್ ಇದೆ. ಸೊ ಈ 3 ಕಲರ್ನ ನಾನು ತರಿಸ್ಕೊಂಡೆ, ಗ್ರೇ, ಬ್ಲ್ಯಾಕ್ ಆ್ಯಂಡ್ ಬ್ಲೂ ಕಲರ್ನ, ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ಅಂತ. ಸೊ ಫಾರ್ಮಲ್ಸ್ಗೂ ಅಷ್ಟೇ ಇದೆರಡು ಗ್ರೇ ಆ್ಯಂಡ್ ಈ ಥರ ಮೆರೂನ್, ಲೈಟ್ ಮೆರೂನ್ ಥರ ಬುಕ್ ಮಾಡಿದ್ದೆ. ಸೊ ಇಷ್ಟನ್ನು ನಾನು ಅಜಿಯೋದಿಂದ ತರಿಸಿದ್ದೀನಿ ಅವನಿಗೋಸ್ಕರ. ಅವನು ನನ್ನ ಆಸೆ ಕನಸನ್ನು ನೋಡ್ತಾನೆ. ನಿನಗೇನು ಇಷ್ಟ ತಗೋ, ನಿಂಗೇನು ಇಷ್ಟ, ಅವನು ಹೊರಗಡೆ ಹೋದರೂ ಅಷ್ಟೇ ನಿಂಗೇನು ಇಷ್ಟ ತಗೋ, ನಿಂಗೇನು ಬೇಕು ತಗೋ ಅಂತಾನೆ. ಬಟ್ ಅವನ ಬಗ್ಗೆ ಅವನು ಯಾವತ್ತೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಸೊ ಅವನಿಗೇನೇ ಕೇರಿಂಗ್ ಮಾಡಿದ್ರು ನಾನೇ ಮಾಡಬೇಕು. ಸೊ ಹಾಗಾಗಿ ಅವನು ನನ್ನ ಬಗ್ಗೆ ಅಷ್ಟೆಲ್ಲ ಇದು ಮಾಡಿ ನನ್ನ ಆಸೆ ಕನಸಿಗೆ ಅಷ್ಟೊಂದು ಬೆಲೆ ಕೊಡ್ತಾನೆ. ಅದಕ್ಕೋಸ್ಕರ ನಾನು ಅವನಿಗೋಸ್ಕರ ಇಷ್ಟನ್ನು ತರಿಸ್ದೆ. ಸೊ ನನ್ನನ್ನು ಅವನು ತುಂಬ ಚೆನ್ನಾಗಿ ನೋಡ್ಕೊತಾನೆ. ಹೊರ್ಗಡೆ ಹೋದಾಗೂ ಅಷ್ಟೇ ನನಗೇನು ಇಷ್ಟ ಅದನ್ನೇ ಅವನು ಪಾಪ ತಿನ್ನೋ ವಿಚಾರದಿಂದ ಹಿಡಿದು ತೊಗೊಳ್ಳೋ ವಿಚಾರದಿಂದ, ನಿನಗೆ ತಗೋ, ಬಟ್ಟೆನೂ ಅಷ್ಟೇ ನಿನಗೆ ತಗೋ, ಚಪ್ಪಲು ಅಷ್ಟೇ ನೀನು ತಗೋ, ನೀನು ಯಾವತ್ತೂ ಕೊರತೆ ಮಾಡ್ಕೊಬೇಡ, ನೀನು ತಗೋ ಅಂತ ಹೇಳ್ತಾನೆ. ಸೊ ಅವನು ಅಷ್ಟೆಲ್ಲ ನನಗೆ ಬೆಲೆ ಕೊಡಬೇಕಾದ್ರೆ ನಾನು ಅವನಿಗೆ
ಬೆಲೆ ಕೊಡಬೇಕಲ್ವಾ. ಸೊ ಹಾಗಾಗಿ ಅವನಿಗೆ ಗೊತ್ತಿಲ್ಲ ನಾನು ಬುಕ್ ಮಾಡಿ ತರಿಸಿರೋದು. ಸೊ ಸ್ವಲ್ಪ ಕಾಸ್ಟ್ ಹೈ ಅಂತ ಅನಿಸುತ್ತೆ, ಆದರೂ ಅವ್ನಿಗೆ ಯೂಸ್ ಆಗುತ್ತೆ. ಸೊ ನನ್ನ ಜೊತೆ ಯಾರೇ ಇದ್ದರೂ ಅವ್ರಿಗೆ ಬಟ್ಟೆಗಾಗಲಿ ಚಪ್ಪಲಿಗಾಗಲಿ ಊಟಕ್ಕಾಗಲಿ ತೊಂದರೆ ಮಾಡೋದು ನಂಗೆ ಇಷ್ಟ ಇಲ್ಲ. ಇದಿಷ್ಟು ಅವ್ನ ಶೂ. ಕೆಲವೊಬ್ಬರು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ಸಲ್ಲೆಲ್ಲ ಕ್ವಶನ್ಸ್ ಮಾಡಿದ್ದೀರಾ. ಅದರಲ್ಲಿ ನಾನು ಕೆಲವೊಂದನ್ನು ಸೆಲೆಕ್ಟ್ ಮಾಡ್ಕೊಂಡು ನನಗೆ ಯಾವುದು ಕ್ವಶನ್ಸ್ ಮಾಡಬೇಕು ಅನಿಸ್ತು, ಅದಕ್ಕೆ ನಾನು ರಿಪ್ಲೈ ಮಾಡೋಕ್ಕೆ ಬಂದಿದ್ದೀವಿ ಇಬ್ಬರೂ. ಸೊ ಬೇಗ ಮುಗಿಸ್ಬಿಡೋಣ. ಸ್ನೇಹ ಅಂತ ನಿಮ್ಮ ಸೈಟ್ಗೆ ಅಮೌಂಟ್ ಎಷ್ಟಾಯಿತು ಅಂತ ಮೆಸೇಜ್ ಮಾಡಿದ್ದಾರೆ. ರಿಜಿಸ್ಟರ್ ಎಲ್ಲ ಸೇರಿಸಿ 24 ಲಕ್ಷ ಆಯಿತು. 24 ಲಕ್ಷ ಆಯಿತು. ಸೊ ನಮಗೆ ರಿಜಿಸ್ಟ್ರೇಷನ್ಗೆ ಜಾಸ್ತಿ ಬಿಡ್ತು, 1 ಲಕ್ಷ ಚಿಲ್ಲರೆ ರಿಜಿಸ್ಟ್ರೇಷನ್ಗೆ ಆಯಿತು. ಸೊ ಟೋಟಲ್ಲು 24 ಲಕ್ಷ. ಸೊ ದೀಪ್ತಿ ಅಂತ, ನಿಮ್ಮ ಲವ್ ಸ್ಟೋರಿ ಹೇಳಿ ಅಕ್ಕ ಪ್ಲೀಸ್. ಲವ್ ಸ್ಟೋರಿ ಯಾವಾಗಾದ್ರೂ ಫ್ರೀ ಇದ್ದಾಗ ಹೇಳ್ಬೇಕು. ನೆಕ್ಸ್ಟ್ ಟೈಮು ಫ್ರೀ ಇದ್ದಾಗಲ್ಲ, ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ಲವ್ ಸ್ಟೋರಿ ಬಗ್ಗೆ ಹೇಗಾಯಿತು, ಹೇಗೆ ಮದುವೆ ಆದ್ವಿ ಎಲ್ಲದನ್ನು ನಿಮಗೆ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಜಯಂತ್ ಕೆ ಅಂತ, ನಿಮ್ಮ ಸೈಟು 30-40 ಅಂತ ಜಯಂತ್ ಅವ್ರು ಕೇಳಿ. ಟೋಟಲ್ 2 ಸೈಟು. ಟೋಟಲ್ ನಮ್ಮದು ಬಂದು 2 ಸೈಟ್ ಇರೋದು. ರೋಡ್ ಸೈಡ್ಗೆ ಕಾರ್ನರ್ ಸೈಟು, ಆ ಕಡೆನೂ ರೋಡ್ ಬರುತ್ತೆ, ಮೇನ್ ರೋಡು ಬರುತ್ತೆ. ಹಿಂಗಿದ್ರೆ ಸೈಟು, ಇದೊಂದು ಸೈಟು 30-40 ಅಂದರೆ ನಾವು ಕುಂಟೆ ಲೆಕ್ಕದಲ್ಲಿ ಇದನ್ನು ತೊಗೊಂಡಿದ್ದು. 2 ಕುಂಟೆ, 1 ಕುಂಟೆ ಬಂದು 33 ಬರುತ್ತೆ. ಸೊ ಇದರಲ್ಲಿ ಹೆಂಗೆ ಅಂದರೆ 30-40 ಅಂತ ಲೆಕ್ಕ ಹಾಕೊಂಡ್ರೆ ಒಂದು 4 ಅಡಿ ಮಾತ್ರ ಕಮ್ಮಿ ಬರುತ್ತೆ. ಟೋಟಲ್ ನಾವು ತೊಗೊಂಡಿರೋದು 2 ಸೈಟು, ಕುಂಟೆ ಲೆಕ್ಕದಲ್ಲಿ ತೊಗೊಂಡ್ವಿ. ಸೊ ಅದು ಕಮರ್ಷಿಯಲ್ ಆಗಿಲ್ಲ, ನಾವೇ ಇದು ಮಾಡ್ಕೋಬೇಕು. ಟೋಟಲ್ 2 ಸೈಟ್. ನಾಗಮ್ಮ ನಾಯ್ಕ್ ಅಂತ, ಯಾವ ಥರ ಮನೆ ಕಟ್ತೀರಾ, ಪ್ಲ್ಯಾನಿಂಗ್ ಮಾಡಿದ್ದೀರಾ ಅಂತ. ಯಾವ ಥರ ಮನೆ ಕಟ್ತೀರಾ ಅಂತ ಪ್ಲ್ಯಾನಿಂಗ್ ಏನಿಲ್ಲ, ಮುಂದೆಗಡೆ ಜಾಗ ಬಿಟ್ಕೊಂಡು ಹಿಂದೆಗಡೆ ಕಟ್ಕೋಬೇಕು. ಆ ಥರ ಅಲ್ಲ, ಯಾವ ಥರ ಮನೆ ಕಟ್ತೀರಾ ಅಂದರೆ ಸೀಟ್ ಮನೆ ಕಟ್ತೀರಾ, ಹಂಚ್ ಮನೆ ಕಟ್ತೀರಾ, ಡೂಪ್ಲೆಕ್ಸ್ ಕಟ್ತೀರಾ, ಅಥವಾ ಒಂದು ನಾರ್ಮಲ್ ಅಂತ. ಬಟ್ ಇನ್ನು ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಕಿರಣ ಡಿಸ್ಕಷನ್ ಮಾಡಿರೋ ಪ್ರಕಾರ ಪದೇ ಆಲ್ಟ್ರೇಷನ್ ಮಾಡಿಸ್ಕೊಂಡು ನಮ್ಗೆ ಅದು ಬೇಕಾಗಿತ್ತು ಇದು ಬೇಕಾಗಿತ್ತು ಅನ್ನೋ ಒಂದು ಇದಿರಬಾರ್ದು. ಸೊ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಫ್ಯೂಚರ್ಗೂ ನಾವು ಅದಕ್ಕೆ ಕೊರತೆ ಆಯಿತು, ಅದನ್ನು ಅಲ್ಲಿ ಮಾಡಿಸ್ಬೋದಾಯಿತು, ಇಲ್ಲಿ ಮಾಡಿಸ್ಬೋದಾಗಿತ್ತು, ಎಕ್ಸ್ಟ್ರಾ ಒಂದು ರೂಮ್ ಮಾಡಿಸ್ಬೋದಾಗಿತ್ತು ಅನ್ನೋ ಒಂದು ಇದಿರಬಾರ್ದು ನಮಗೆ. ಸೊ ಹಾಗಾಗಿ ಡಿಸ್ಟರ್ಬೆನ್ಸು, ಹಾಗಾಗಿ ನಾವು ಪ್ಲ್ಯಾನಿಂಗ್ ಮಾಡೇ ಕಟ್ಟೋಣ ಅಂದ್ಕೊಂಡಿದ್ವಿ. ಬಟ್ ಅದು ಯಾವ ಥರ, ಅದು ಡೂಪ್ಲೆಕ್ಸ್ ಆಗಿರ್ಬೋದು ಅಥವಾ ದೊಡ್ಡದಾಗಿ ನಮ್ಮ ಜಾಗ ಅಂದರೆ ಟೋಟಲ್ 2000 ಎಷ್ಟಿದೆ, ದೊಡ್ಡ 2200 ಅಡಿ. 2200 ಅಡಿ ಟೋಟಲ್ ನಾವು ತೊಗೊಂಡಿರೋದು. ಅಷ್ಟು ದೊಡ್ಡ ಮನೆ ಕಟ್ಟೋಕ್ಕೆ ಆಗಲ್ಲ ನಮಗೆ, ಅಷ್ಟೊಂದು ಅಂದರೆ ದೊಡ್ಡ ಮನೆ ಆಗಿಬಿಡುತ್ತೆ. ಸೊ ಜಾಗ ಉಳಿಸ್ಕೊಂಡು ಪಾರ್ಕಿಂಗಿಗೆ, ಆಮೇಲೆ ಅಂಗಡಿ ಮನೆ ಕಟ್ಟೋಣ, ಅಂಗಡಿಗಳು ಅನ್ನೋದೊಂದು ಪ್ಲ್ಯಾನಿಂಗ್ ಇದೆ. ಸೊ ಅಂಗಡಿ ಮನೆ, ಪಾರ್ಕಿಂಗ್ ವಿತ್ ಮನೆ ಅಷ್ಟೂ ಮಾಡೋಣ ಅಂತ. ಸೊ ನೋಡೋಣ, ಪ್ಲ್ಯಾನಿಂಗ್ ಮಾಡಿದ್ಮೇಲೆ ನಾನು ನಿಮ್ಮ ಹತ್ರ ಖಂಡಿತ ಇಂಜಿನಿಯರ್ ಹತ್ರ ಮಾತಾಡಿದ್ಮೇಲೆ ಯಾವುದೋ ಒಂದು ಪ್ಲ್ಯಾನಿಂಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಮನೆ ಕಟ್ಟಲು ಎಷ್ಟು ಕಾಸ್ಟ್ ಆಗುತ್ತೆ, ನಾರಾಯಣಪ್ಪ ಅನ್ನೋರು, ಮನೆ ಕಟ್ಟಲು ನಿಮ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ಇನ್ನು ನಾವು ಮ್ಯಾಕ್ಸಿಮಮ್ ಇಷ್ಟು ಅಂತಾನೆ ಏನು ಪ್ಲಾನಿಂಗ್ ಮನೆ ಅಂತ ಅಂದಾಗ ಅದು ಇದಾಗೋಯ್ತದೆ. ಒಟ್ಟು ನಾನು ಮಿನಿಮಮ್ ಅಂದ್ರೆ 50 ಲಕ್ಷನಾದ್ರೂ ಬೇಕು, 40 ಲಕ್ಷನಾದ್ರೂ ಬೇಕು ಮ್ಯಾಕ್ಸಿಮಮ್. ಈ ಥರ ಕಟ್ತೀವಿ ಅಂದ್ರೆ ನಾನು 40 ಲಕ್ಷ ಮನೆಗೆ ಬೇಕು. ಸೊ ನಾನು ಇವನು ಹೇಳಿರೋ ಪ್ರಕಾರ ಕಿರಣ ನನಗೆ, ನಾನು ನಾಳೆ ಬೆಳಗ್ಗೆನೇ ರೆಡಿ ಆಗಿಬಿಡ್ತಾ ಇದ್ದೀನಿ ಮನೆ ಕಟ್ಟೋಕ್ಕೆ. ಬಟ್ ಕಿರಣ ಹೆಂಗೆ ಹೇಳ್ತಾ ಇದ್ದಾನೆ ಅಂದರೆ, ಇವಾಗೆ ಬೇಡ ಅಂತ ಸ್ವಲ್ಪ ತಾಳ್ಮೆ, ಕೈ ಹಾಕಿದಾಗ ಒಂದು 5 ಲಕ್ಷ 10 ಲಕ್ಷ ಜಾಸ್ತಿನೇ ಕೈಲಿ ಇಟ್ಕೊಬೇಕು, ಲೋನ್ ಮಾಡಿಸ್ಕೋಬೇಕು ನಾವು. ಸೊ ಲೋನ್ ಇಲ್ಲದೆ ಕಟ್ಟೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆದರೂ ಲೇಟೆಸ್ಟಾಗಿ ಕಟ್ಟೋಣ, ಆ ಥರ ಮಾಡಬೇಡ ಅಂತ ಕಿರಣ ಹೇಳ್ತಾ ಇದ್ದೇನೆ. ಹಂಗಾಗಿ ಸ್ವಲ್ಪ ತಾಳ್ಮೆಯಿಂದ ಕೂತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ಸ್ ಬಂದು ಕವಿತಾ VP ಅಂತ, ನಿಮ್ಮ ಊರಿಗೆ ಹೋಗದೆ ಇಲ್ಲಿಂದಾನೇ ಮನೆ ಕಟ್ಬಹುದಿತ್ತಲ್ವಾ? ಯಾಕೆ ಅಂತ ಅಂದರೆ ಅದು ಅಕ್ಕಾರ ಆಪ್ಷನ್ನು, ನಮ್ದಲ್ಲ. ನನಗಂತೂ ರಾಮನಗರದಲ್ಲಿ ನನ್ನ ಕೈಲಿ ಇರೋಕ್ಕೆ ಆಗ್ತಾಯಿಲ್ಲ. ನನಗೆ ನಮ್ಮೂರು ಬಿಟ್ಟು ನನಗೆ ಚೆಂದಕ್ಕೆ ಚಿಕ್ಕ ವಯಸ್ಸಿಂದನೂ, ನನ್ನ ಮದುವೆ ಆದಮೇಲಿಂದನೂ ಇವನ ಜೊತೆನೇ ನಾನು ಜಾಸ್ತಿ ಊರಲ್ಲೇ ಇದ್ದು ಅದೊಂಥರ ನನಗೆ ಈ ಒಂಥರ ಅಡಿಕ್ಷನ್ ಊರು ಅಂದರೆ. ನಂಗೆ ಆ ಊರು ಬಿಟ್ಟು ನಂಗೆ ಆಚೆ ಇರೋಕ್ಕೆ ಇಷ್ಟ ಇಲ್ಲ. ಸೊ ಎಷ್ಟೊತ್ತಿಗೆ ನಂಗೆ ಸೈಟ್ ಆಗುತ್ತೆ, ಎಷ್ಟೊತ್ತಿಗೆ ನಾವು ಮನೆ ಕಟ್ತೀವೋ, ಇನ್ನೊಂದಾಗುತ್ತೋ, ಬಾಡಿಗೆ ಮನೆ ಆದರೂ ಚಿಂತೆ ಇಲ್ಲ, ನಾನು ಬಿಡುಗುಂದಲ್ಲೇ ಇರಬೇಕು. ನನಗೆ ಅದೊಂದು ನಂಗೆ ಸಖತ್ ಹುಚ್ಚು ಆ ಊರಂದರೆ. ಸೊ ಅಲ್ಲಿ ಏನು ನನಗೆ ಕೆಲವೊಂದು ಖುಷಿ ಕೊಡೋ ವಿಚಾರ ನಡೀಲಿಲ್ಲ ಅಂದರೂ ನಡೆದ್ರು ಅಷ್ಟೇ, ಆ ಊರಿಂದ ನನಗೆ ಎಷ್ಟೇ ಬೇಜಾರಾದರೂ ಅಷ್ಟೇ, ಏನೇ ಆದರೂ ಅಷ್ಟೇ ನಾನು ಆ ಊರಲ್ಲಿ ಇರಬೇಕಷ್ಟೇ. ಪ್ರೆಸೆಂಟ್
ಎದ್ದ ತಕ್ಷಣ ಬೆಳಗ್ಗೆ ಇಲ್ಲಿ ಹೆಂಗೆ ಫೀಲ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಇಲ್ಲಿ ರಾಮನಗರ ಈ ವಾತಾವರಣ ನಮ್ಮವ್ರು ಯಾರೂ ಇಲ್ಲ ಅಂದ ತಕ್ಷಣ ನಂಗೆ ಒಂಥರ ಆಗ್ಬಿಡುತ್ತೆ. ಸೊ ನಂಗೆ ಅಲ್ಲೇನು ಗೊತ್ತಾ, ಯಾರು ನನ್ನ ಜೊತೆ ಮಾತಾಡದೆ ಹೋಗಲಿ, ಜನಗಳು ನಮ್ಮ ಜೊತೆ ಏನೇ ಸಂಪರ್ಕದಲ್ಲಿರಲಿ ಇಲ್ಲದೆ ಹೋಗಲಿ, ಎದ್ದ ತಕ್ಷಣ ನಮ್ಮೂರಲ್ಲಿದ್ದೀನಿ, ನನಗಾಗಲಿ ಆಗದೆ ಹೋಗಲಿ ನನ್ನ ಕಣ್ಣಲ್ಲಿ ನಾವು 3 ಜನನ ನೋಡ್ತಾ ಇರಬೇಕು ನಾನು. ಅಷ್ಟೇ ನನ್ನ ಇಂಟೆನ್ಷನ್. ಅದಕ್ಕೋಸ್ಕರ ನನಗೆ ಈ ಮನೇಲಿ ಇರೋಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಊರಲ್ಲೇ ಇರಬೇಕು. ನನ್ನಿಂದ ಪಪ್ಪ ಇವನು ಬೇಡ ಇಲ್ಲೇ ಇರೋಣ ಅಂತ ಅವನು. ನನಗಂತೂ 5 ನಿಮಿಷನೂ ನನಗೆ ಇಲ್ಲಿರೋಕ್ಕಾಗಲ್ಲ. ಎಷ್ಟೊತ್ತಿಗೆ 1ನೇ ತಾರೀಕು ಆಗುತ್ತೆ, ಎಷ್ಟೊತ್ತಿಗೆ ಓಡ್ಬಿಡೋಣ ಅಂತ ಕಾಯ್ತಾ ಇದ್ದೀನಿ. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ. ನಮ್ಮ ಊರಿಗೆ ಹೋಗಿ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ವಂಶಿಕಾ ಅಂತ, ನಿಮ್ಮೂರಿಗೆ ಹೋದರೆ ಮತ್ತೆ ಅವರು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದರೆ ಏನು ಮಾಡ್ತೀರಾ? ನಮ್ಮ ಬಣ್ಣ ಇದ್ರೆ ಅವರೇನು ಇದು ಮಾಡಲ್ಲ. ಅಂದರೆ ಏನಂದರೆ ನಾನು ಒಂದು ಮದುವೆ ಆಗಿದ್ದೀನಿ, ಅದು ಅವರು ಅನ್ನೋದಕ್ಕಿಂತ ನನ್ನ ಗಂಡನ ಮನೆನೂ ಅದೇ ಆಗಿರೋದ್ರಿಂದ ನಮ್ಮ ಪಾಡಿಗೆ ನಾವಿದ್ರೆ ಅವ್ರೇನು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ, ಹೋಗಲ್ಲ. ನಮ್ಮ ಸವಸಕ್ಕೆ ಬಂದರೆ ನಾವು ಯಾರನ್ನು ಬಿಡಲ್ಲ ಅಷ್ಟೆ. ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವತ್ತೂ ಅಷ್ಟೇ ನನ್ನ ಪಾಡಿಗೆ ನಾನು ಇರೋಳು. ಅಲ್ಲಿದ್ದಾಗೂ ಅಷ್ಟೇ ನಾನು ಯಾರ ಮನೆ ಅದು ಇದು ಅಂತ ಓದೋಳಲ್ಲ. ಸೊ ನಮ್ಮ ಮನೇಲಿ ನಾವಿದ್ರೆ ಅವ್ರೇನು ಪ್ರಾಬ್ಲಮ್ ಮಾಡಲ್ಲ. ಥ್ಯಾಂಕ್ ಯು ವಂಶಿಕಾ. ಲಕ್ಷ್ಮಿ ಅನ್ನೋರು, ನಿಮ್ಮ ಅತ್ತೆ ಮನೆಗೆ ಹೋಗ್ಬಹುದಿತ್ತಲ್ಲ, ನೀವು ಯಾಕೆ ಹೋಗಲ್ಲ ಅಂತ. ಯಾಕೆ ಹೋಗಲ್ಲ ಅಂದರೆ, ಯಾಕೆ ಹೋಗಲ್ಲ, ನಾವೀಗ ಹೆಂಗಿದ್ದೀವಿ ಹಂಗೆ ಇದ್ಬಿಟ್ರೆ ಸರಿ. ಅತ್ತೆ ಮನೆಗೆ ಹೋದ್ರು ಅಷ್ಟೇ, ಎಲ್ಲೋದ್ರು ಅಷ್ಟೇ, ನಮ್ಮ ಪಾಡು ನಾವು ಇದ್ಬಿಟ್ರೆ ಸಾಕು, ನೆಮ್ಮದಿ ಜೀವನ. ಈಗ ಅಲ್ಲಿ ಹೋಗೋದು ಅದು ಯಾರೇ ಆಗಲಿ ಅದೊಂದು ಇದು ಇರಲ್ಲ. ಸುಮ್ಮನೆ ಅಲ್ಲಿ ಹೋಗೋದು, ಮತ್ತೆ ಅಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದು, ಮತ್ತೆ ಆಚೆ ಬರೋದು, ಮತ್ತೆ ಇವ್ರ ಮನೆಗೆ ಹೋಗೋದು, ಇಲ್ಲೇನಾದ್ರು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದು, ಅಲ್ಲಿಂದ ಆಚೆ ಬರೋದು. ಸೊ ಬೇಡ. ದೂರ ಇದ್ದಷ್ಟು ಪ್ರೀತಿ ವಿಶ್ವಾಸ, ದೂರ ಇದ್ದಷ್ಟು ಒಳ್ಳೆಯದು. ಅವರೊಂದೇನೋ ಅಂದರು, ನಾವೊಂದೇನೋ ಅಂದರು, ಮತ್ತೆ ಅವ್ರು ಆಚೆ ಹೋಗಿ ಅನ್ನೋದು, ಮತ್ತು ನಾವು ಪ್ರಾಬ್ಲಮ್ಸ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ಸಪ್ರೇಟಾಗಿರೋದೇ ಒಳ್ಳೆಯದು ಅಂತ ನನಗೆ ಒಂದು ಅಭಿಪ್ರಾಯ. ಬಟ್ ನಾನೇನು ಇಲ್ಲ, ಕಿರಣನೇ ಹೇಳೋದು ಯಾವಾಗೂ ಎಲ್ಲರೂ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊ ಅಂತ ಅವನೇ ಹೇಳೋದು. ಚೆನ್ನಾಗಿದ್ದೀವ ಹಂಗೆ ಚೆನ್ನಾಗಿದ್ಬಿಡೋದು ಬೆಸ್ಟು ಅಂತ. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಲೈಫು ಏನು ಮಾಡ್ತೀರಾ ಅಂತ ಯಾರು ಅಂದರೆ ಕಾಂಚನ ಅನ್ನೋರು ನೆಕ್ಸ್ಟ್ ಲೈಫ್ನ ಏನು ಮಾಡ್ತೀರಾ ಅಂತ ಮೆಸೇಜ್ ಮಾಡಿದ್ದೀರಾ ಫೇಸ್ಬುಕ್. ಲೈಫು ಅಂತಂದರೆ ಈ ಮಾಮೂಲಿ ಹೆಂಗೋ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಶೇರ್ ಮಾಡ್ತೀವಿ ಏನು ಮಾಡ್ತಾ ಇದ್ದೀವಿ ಅಂತ. ಇವಾಗ ಕಿರಣ ಬಂದು ಅವಾಗಿಂದ ಫೈನಾನ್ಸೇ ಮಾಡೋದು. ಅವನು ಏನು ಜೀವನ ಬೇಕಾದ್ರೂ ಮಾಡಿ ನಾನು ಸಾಕ್ಬಿಡ್ತಾನೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂದಿದೆ. ಹಾಗೆ ನೋಡ್ಕೊತಾ ಇದ್ದಾನೆ. ಥ್ಯಾಂಕ್ ಯು. ಏನಾದ್ರೂ ಹೇಳೋದಕ್ಕೆ ಏನು ಮಾಡ್ತೀರಾ ನೆಕ್ಸ್ಟ್ ಅದು ಏನು ಮಾಡ್ತೀವಿ, ಏನು ಕೆಲಸ ಮಾಡ್ತೀವಿ ಅನ್ನೋದಲ್ಲ. ಏನು ಕಳ್ತನ ಮಾಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು ಬಿಟ್ಟು ಏನಾದರೂ ಮಾಡಿ ಜೀವನ ಮಾಡ್ಬೋದು ಅಷ್ಟೆ. ನೆಕ್ಸ್ಟ್ ಲೈಫ್ ಹೆಂಗೆ ನಡೀತೆ, ಏನೇನು ಮಾಡ್ತೀವಿ ಅನ್ನೋದು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀರೇಶ್ ಅಂತ, ಇನ್ನು ಯಾಕೆ ಮಗು ಮಾಡ್ಕೊಂಡಿಲ್ಲ? ಯಾಕೆಂದರೆ ಈಗ ನಿಮಗೆ ಗೊತ್ತು, ಈಗ ನಮ್ಮ ಮದುವೆ ಆಗಿ 3 years ಆಗೈತೆ. ಅದೇ ಮಾಮೂಲಿ ಇದೇ ಥರ ಪ್ರಾಬ್ಲಮ್ಸು, ಅದು ಇದು, ಇವ್ರ ತಾಯಿ ತಿರೋದ್ರು, ತಿರ್ಗಾ ಊರಿಗೆ ಹೋದೋ, ಅಲ್ಲಿ ಬಂದೋ. ನಾವು ಮಾಡ್ಕೊಂಡಿಲ್ಲ ಅನ್ನೋದಕ್ಕಿಂತ, ನಾವು ಮಗು ಮಾಡ್ಕೋತೀವಿ ಅನ್ನೋದಕ್ಕಿಂತ ದೇವ್ರು ಇನ್ನೂ ಕೊಟ್ಟಿಲ್ಲ. ನಾವು ಆ ಥರ ಯಾವುದೋ ಪ್ಲ್ಯಾನಿಂಗಲ್ಲಂತೂ ಮಗು ಹಾಕಲೇಬಾರ್ದು ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿ ಏನಿಲ್ಲ. ಸೊ ಆದರೆ ಯಾವಾಗಾದರೂ ಆಗಲಿ, ನಾವು ರೆಡಿ. ಸರಿನಾ? ಓಕೆ. ಆ್ಯಂಡ್ ಲಾಸ್ಟ್ ಕ್ವಶನ್ಸ್ ಬಂದು, ಮನೆ ಕಟ್ಟಿ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ, ವೆಯ್ಟ್ ಮಾಡಿ ನಿಧಾನವಾಗಿ ಮನೆ ಕಟ್ಟಿ. ಗೌರಿ ಅನ್ನೋರು ಮೆಸೇಜ್ ಮಾಡಿದ್ದಾರೆ. ವೇಸ್ಟ್ ಮಾಡ್ಕೋಬೇಡಿ ದುಡ್ಡನ್ನ, ಹೀಗೆ ಆ ಥರ ಮಾಡ್ಕೋಬೇಡಿ, ಸ್ವಲ್ಪ ಟೈಮ್ ತಗೊಂಡು ಮನೆ ಕಟ್ಟಿ ದುಡ್ಡನ್ನ ವೇಸ್ಟ್ ಮಾಡಿ. ಸ್ವಲ್ಪ ನಾವು ಅದೇ ಇದರಲ್ಲಿ ಇದ್ದೀವಿ. ನಾನು ನಾಳೆ ಬೆಳಗ್ಗೆನೇ ರೆಡಿ ಇದ್ದೀನಿ. ಬಟ್ ನಾನು ಹೆಂಗೆ ಅಂದರೆ, ಇವತ್ತು ಯೋಚನೆ ಮಾಡಿ ನಾಳೆ ನಂಗೆ ಆಗ್ಬಿಡ್ಬೇಕು, ನಾನು ಆ ಥರ ಒಂದು ಮೆಂಟಾಲಿಟಿ. ಬಟ್ ನನ್ನನ್ನು ತಡೆದು ನಿಲ್ಲಿಸೋದು ಕಿರಣ ಒಬ್ಬನೇ. ಸ್ವಲ್ಪ ತಾಳ್ಮೆಯಿಂದ ಮಾಡೋಣ, ಬೇಡ. ಬಟ್ ಏನಂದರೆ ಕಿರಣ ಹೇಳೋದು, ಯೋಚನೆ ಮಾಡಿ ಟೈಮ್ ತೊಗೊಂಡು ಇವತ್ತೊಂದು 40 ಲಕ್ಷ ಬಜೆಟ್ ಇಟ್ಕೊಂಡು ಮನೆ ಕಟ್ಟೋದನ್ನ ಅದೇ ಒಂದು ದುಡ್ಡಲ್ಲಿ ಇನ್ನೂ ಜಾಸ್ತಿ ಮಾಡಿಕೊಂಡು ಇನ್ನೂ ಸ್ವಲ್ಪ ಜಾಸ್ತಿ ಅಮೌಂಟನ್ನ ನಾವು ಸಂಪಾದನೆ ಮಾಡಿ ಇನ್ನೂ ಐಫೈಯಾಗಿ ಕಟ್ಟೋಣ ಅನ್ನೋದು ಅವನೊಂದು ಇಂಟೆನ್ಷನ್ನು. ಬಟ್ ನಾನಿವಾಗ ಸಿಂಪಲಾಗಿ ಏನಾದ್ರು ಒಂದು ಕಟ್ಕೊಂಡು ಹೋಗ್ಬಿಡೋಣ ಅಂತ. ಬಟ್ ಅವನು ಹೆಂಗೆ ಹೇಳ್ತಾನೆ ಅಂದರೆ, ನನಗೆ ಕಟ್ಟಿದ್ರೆ ಡೂಪ್ಲೆಕ್ಸೇ ಕಟ್ಟೋಣ ಅಂತ, ಇಂಥ ಮನೆಗೆ ನಾನು ಬರಲ್ಲ, ನೀನು ಬೇಕಾದ್ರೆ ಕಟ್ಕೊಂಡು ಹೋಗು ಅಂತ ಹೇಳ್ಬಿಟ್ಟ. ಬಟ್ ಇನ್ನೊಂದು ವಿಚಾರ ಏನಂದರೆ, ಎಲ್ಲಕ್ಕೂ ಕಾಲ ಕೂಡ ಬರಬೇಕು. ಬಟ್ ಏನೋ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ, ಪ್ರೀತಿ. ಬಟ್ ನಾನೇನು ಅಂದ್ಕೊಂಡಿದ್ದೆ ಸಿಂಪಲ್ಲಾಗಿ ಕಟ್ಕೊಂಡು ಹೋಗ್ಬಿಡೋಣ ಅಂತ ನನ್ನ ಒಂದು ಇಂಟೆನ್ಷನ್ ಇತ್ತು. ಬಟ್ ಇವನು ಸಿಂಪಲ್ಲಾಗಿ ಬೇಡ,
ಟೈಮ್ ಹಿಡಿದ್ರೂ ಪರವಾಗಿಲ್ಲ. ಇವಾಗೆಲ್ಲ ಹೆಂಗೆ ಅಂದರೆ ಈ ಗೌರ್ಮೆಂಟ್ ಎಂಪ್ಲಾಯೀಸ್ ಇಲ್ಲಿ ರಾಮನಗರದಲ್ಲೂ ನಮ್ಮ ಮನೆ ಹತ್ರ ಒಬ್ಬರು 60 ಇಯರ್ಸು ಅವರು ಟೀಚರ್ಸ್ ಆಗಿದ್ರಂತೆ. 60 ಇಯರ್ಸ್ಗೆ ರಿಟೈರ್ಡ್ ಆದಮೇಲೆ ಬಂದು ಮನೆ ಕಟ್ತಾ ಇದ್ದಾರೆ. ಕೆಲವೊಬ್ರು 60 ವರ್ಷ ಆದಮೇಲೆ ಮನೆ ಕಟ್ತಾರೆ. ಅದಕ್ಕೆ ಕಿರಣ ಹೇಳ್ತಾ ಇರೋದು, ನೀನು ಊರಲ್ಲಿ ಇರಬೇಕು, ಹೋಗೋಣ ಇರೋಣ, ಬಟ್ ಆ ಥರ ಮಾಡಬೇಡ. ಆಮೇಲೆ ಇನ್ನೊಂದು ವಿಚಾರ ಏನು ಅಂದರೆ ಯಾವುದೇ ಆಗಲಿ ಹೆಣ್ಣು ಹಣ್ಣು ಮಣ್ಣು ಆಮೇಲೆ ಮನೆ ಅದು ಕಾಲ ಕೂಡ ಬರಬೇಕು. ಬಟ್ ಬೇಡ, ಸ್ವಲ್ಪ ಟೈಮ್ ತೊಗೊಂಡು ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡನ್ನ ಮಾಡಿಕೊಂಡು ಆಮೇಲೆ ನೀಟಾಗಿ ಮನೆ ಕಟ್ಕೊಳ್ಳೋಣ. ನಾಳೆ ಬೆಳಗ್ಗೆಗೆ ಆಗ್ಬಿಡಲ್ಲ ಮನೆ, ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೇನೆ. ಆ್ಯಂಡ್ ಇಷ್ಟೊಂದು ಜನ ಕ್ವಶನ್ಸ್ ಕೇಳಿದ್ದೀರಾ, ಕ್ಲಾರಿಫೈ ಫ್ರೀ ಮಾಡಿದ್ದೀವಿ. ಮಾಡಿಕೊಂಡು ಕ್ವಶನ್ಸ್ ಕೇಳ್ತೀರಾ, ವೀಡಿಯೋಸ್ನು ನೋಡ್ತಾ ಇದ್ದೀರಾ. ಹೌದು. ಆ್ಯಂಡ್ ಇಬ್ಬರಿಗೂ ಅಷ್ಟೇ ಫೇಸ್ಬುಕ್ಕಲ್ಲಿ 5,000 ಸಾವಿರ ಜನ ಇರೋದ್ರಿಂದ ಪಾಪ ಅವರು ನಮಗೆ ಯೂಟ್ಯೂಬಲ್ಲಿ ಮಾಡೋದಕ್ಕಿಂತ ಫೇಸ್ಬುಕ್ ಮೆಸೆಂಜರಲ್ಲಿ ತುಂಬ ಜನ ಕ್ವಶನ್ಸ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ಕೆಲವರೆಲ್ಲ ಫೇಸ್ಬುಕ್ಕಲ್ಲೇ ನೋಡ್ಬಿಡ್ತೀರಾ, ಕೆಲವರು ಯೂಟ್ಯೂಬಲ್ಲಿ ನೋಡ್ತೀರಾ. ಥ್ಯಾಂಕ್ ಯು. ಹಿಂಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಏನಾದರೂ ಇದ್ದರೆ ಹಂಚ್ಕೋತೀವಿ. ಆ್ಯಂಡ್ ಇಷ್ಟೊಂದು ಜನ ಯಾರ್ಯಾರ ಹೆಸರು ಹೇಳಿದೆ ಇವ್ರಿಗೆಲ್ಲನೂ ತುಂಬ ಥ್ಯಾಂಕ್ಸ್. ಇನ್ನೂ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಸೊ ನಾವು ಇವಾಗ ಹೇಳಿದ್ರೆ ಅದು ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಕೆಲವೊಂದು ನಿಮ್ಗೆ ಯಾವುದು ಬೇಕೋ ಅದನ್ನು ನಾವು ನಿಮಗೆ ಹೇಳಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.